ಅಧಿಕಾರ ಹೆಂಗೆ ಹಿಡ್ಕೊಬೇಕು ಎಲ್ಲ ಗೊತ್ತದ. ಇಲ್ಲಂತಲ್ಲ, ಅವ್ರಿಗೆ ಬುದ್ಧಿ ಶಕ್ತಿ ಮೋಸ್ಟ್ಲಿ ಇಲ್ಲಿ ರಾಜಕೀಯವಾಗಿ ಯಾರಿಗಿಲ್ಲ ಅನ್ನೋದು ಅಷ್ಟು ಸತ್ಯದ. ಈ ಎಲ್ಲ ದಿಶೆಯಲ್ಲಿ ಇವತ್ತು ಅವ್ರ ಮುಂದೆ ಬಂದಿತ್ತಂಥ ಸವಾಲು ಇವನ್ ಗೋಕಾಕದಲ್ಲೂ ಸಹಿತ ಸಪೋಸ್ ಏನಾದರೂ BJP ರಮೇಶ್ ಅವ್ರಿಗೆ ಟಿಕೆಟ್ ಕೊಡೋದು ಹೋದ್ರೆ ಕಡಾಡೆ ವಿಷಯವು ಸಾಧ್ಯಗಳು ಇದ್ದಾವೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಅದೇ ಕಾಲಕ್ಕೆ ಸತೀಶ್ ಅವರು ಯಮಕನಮಳ್ಳಿ ಜೊತೆ ಗೋಕಾಕದಲ್ಲೂ ನಿಲ್ಬೋದೇನೋ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಈ ನಡುವೆ ಏನದಪ್ಪ ಅಂತಂದ್ರೆ ಸಹಜದ ಬೇರೆ ಬೇರೆ ಸ್ಥಾನಗಳಿಗೆ ಸ್ನಾನಗಳಿಗೆ ಏರಿಯಾಗಳಿಗೆ ಹೋಗಿ ತಮ್ಮ ಒಂದು ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಜಾರಕಿಹೊಳಿ ಸಹೋದರರು ಮಾಡ್ತಾ ಇದ್ದಾರೆ. ಆದರೆ ಈ ಮಾಡಿಕೊಳ್ಳುವ ಪ್ರಯತ್ನ ಇವ್ರಿಗೆ ಮುಳುವಾಯಿತು ಅಂತ. ಯಾಕಂದ್ರೆ ಕತ್ತಿಯವರ ಹುಕ್ಕೇರಿಗೆ ಎಂಟ್ರಿ ಹೊಡೆದ್ರು, ಅದರ ನಂತರ ಉಳಿದ ಎಲ್ಲ ರಾಜಕಾರಣಿಗಳು ಎಚ್ಚರಗೊಂಡಿದ್ದಾರೆ. ಜೊತೆಗೆ ತಮ್ಮ ಕ್ಷೇತ್ರದಲ್ಲಿ ಇವರು ಬರೆದಂಗೆ ತಡೆಗೋಡೆಗಳನ್ನು ಕಟ್ತಾ ಇದ್ದಾರೆ ಮತ್ತು ಅವ್ರ ಕ್ಷೇತ್ರದಲ್ಲೇ ಅವರನ್ನು ಸೋಲಿಸುವಂಥ ಪ್ರಯತ್ನಕ್ಕೂ ಸಹಿತ ಕೈ ಹಾಕ್ತಾ ಇದ್ದಾರೆ. ಅದರಲ್ಲೂ BL ಸಂತೋಷ್ ಅವರು ಬಂದು ಹೋದ್ಮೇಲೆ ಸಾಕಷ್ಟು ಬದಲಾವಣೆಗಳು BJPಯಲ್ಲೂ ಆಗಿದ್ದಾವೆ. ಅದ್ರ ಪರಿಣಾಮ ಏನಾಗ್ತದೆ ನೋಡ್ಬೇಕಾಗ್ಯದ. ಜೊತೆಗೆ ಸತೀಶ್ ಅವರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಅಂದ್ರೆ ಜಾರಕಿಹೊಳಿ ಸಹೋದರಿಗೆ 2028 ನಿಜವಾಗಿಯೂ ಪರೀಕ್ಷಾ ಕಾಲ ಅನ್ನೋದ್ರಲ್ಲೇ ಇನ್ನೇನು ಭಿನ್ನ ಮತ ಉಳಿದಿಲ್ಲ. ಅವರವರು ಸ್ಥಾನಗಳನ್ನು ಮೊದಲು ಉಳಿಸ್ಕೊಂಡು ಆ ನಂತರ ಮುಖ್ಯಮಂತ್ರಿ ಪದವಿಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಅದ. ಅವ್ರಲ್ಲಿ ಶಕ್ತಿ ಇದ್ದಾರೆ, ಅವರಲ್ಲಿ ಎಬಿಲಿಟಿ ಅದ. ಆದರೆ ಅದೇ ಕಾಲಕ್ಕೆ ಅವ್ರ ವಿರೋಧಿಗಳು ಸಹಿತ ತಮ್ಮ ಎಬಿಲಿಟಿಯನ್ನು ಸಹಿತ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಸಹಿತ ಇತ್ತೀಚಿನ ಬೆಳವಣಿಗೆ. ಇದು ನಾವು ಕೇಳಿದ್ದು. ಇದರಲ್ಲಿ ಸತ್ಯ ಎಷ್ಟೋ ಸುಳ್ಳೆಷ್ಟೋ ಅವರ ಪ್ರಮಾಣಿಸಿ ನೋಡುವಂಥ ಅವ್ರ ಕೆಲಸ, ಪತ್ರಕರ್ತನ ಕೆಲಸ ಏನು ನಡೆದಪ್ಪ ಆ ಏರಿಯಾದಲ್ಲಿ ಅನ್ನೋದನ್ನು ಇದ್ದಿದ್ರಲ್ಲಿ ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯ ಅಷ್ಟು ಕೇಳಿದ್ರೆ ನೆಲಗಟ್ಟೆ ಇದು ಮಾಡಿದ್ದ. ಇದು ಮೋಸ್ಟ್ಲಿ ಸತ್ಯಕ್ಕೆ ಸಮೀಪ ಆದಂಥ ಒಂದು ಅಂಬೋನ. ನೋಡು ಏನಾಗ್ತದೆ ಇದು. ಯಾಕಂದರೆ ಇನ್ನು ಖನ ಮಾತ್ರ ಜೋರಾಗೋದು 2028 ಜಾರಕಿಹೊಳಿ ವರ್ಸಸ್ ಅದರ್ಸ್ ಅಲ್ವಾ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನೋಡಿ. S16 ನ್ಯೂಸ್ ಅಂತ ಸತ್ಯದ ಕೈಗೆ ನೋಡಿ ವಂದನೆಗಳು.